ಹೆಲೋ ಸ್ಟೂಡೆಂಟ್ಸ್, SSLC 2026ರಲ್ಲಿ SSLC ಪರೀಕ್ಷೆನ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ. ಬನ್ನಿ ಅದರ ಬಗ್ಗೆ ಕಂಪ್ಲೀಟಾಗಿ ನಾವು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೋಸ್ಕರ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಅಫಿಷಿಯಲ್ ಆಗಿಯೇ ಈಗ ವಿದ್ಯಾರ್ಥಿಗಳಿಗಾದರೆ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದನೇ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಅದು ಏನಂತಂದರೆ ನೋಂದಣಿ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿದೆ. ಸೊ ಇದರ ಅರ್ಥ ಏನಂತಂದರೆ 2026ರಲ್ಲಿ ಯಾರ್ಯಾರು ಪರೀಕ್ಷೆನ ಬರಿಬೇಕಂತಿದ್ರೋ ಸೊ ನೀವು ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಸೊ ಆದರೆ ನೀವು ಹಾಕಲ್ಲ, ನಿಮ್ಮ ಶಾಲೆಯಲ್ಲಿನ ಶಿಕ್ಷಕರು ಹಾಕ್ತಾರೆ. ಸೊ ಅವರಿಗೆ ತಿಳಿಸಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ ಅಂತಲೂ ಸಹ ಹೇಳ್ಬೋದಾಗಿರುತ್ತೆ. ಸೊ ಈಗ ರಿಜಿಸ್ಟರ್ ಆಗೋದಕ್ಕೆ ಯಾರ್ಯಾರು ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ತೀರೋ ಸೊ ನೀವು ಸಹ ರಿಜಿಸ್ಟರ್ ಆಗಬೇಕಾಗಿರುತ್ತೆ. ಬಟ್ ನೀವು ಶಾಲೆಗೆ ಹೋಗಿ ಸೊ ಅಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗಿರುತ್ತೆ. ಸೊ ಯಾರ್ಯಾರು ರೆಗ್ಯುಲರ್ಗೆ ಕ್ಲಾಸಸ್ಗೆ ಹೋಗ್ತಿದ್ರು ಈಗ SSLCಗೆ ಸೊ ನೀವು ರಿಜಿಸ್ಟರ್ ಆಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ನಿಮ್ಮ ಶಾಲೆಯಲ್ಲಿನ ಶಿಕ್ಷಕರೇ ಮಾಡ್ತಾರೆ. ನಾನೀಗ ಸ್ಕ್ರೀನ್ ಮೇಲೆ ತೋರಿಸಿದ್ದು ನೋಡಿ, ಇದು ಖಾಸಗಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ಯಾರ್ಯಾರು ಪ್ರೈವೇಟ್ ಸ್ಟೂಡೆಂಟ್ ಆಗಿ ನೀವು ಎಕ್ಸಾಮನ್ನು ಬರೀಬೇಕು ಸೊ ನಿಮಗೆ ಈಗ ಲಾಸ್ಟ್ ಡೇಟನ್ನು ಸಹ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು 29/11/2025 ಆಗಿರುತ್ತೆ. ಸೊ ಈ ದಿನಾಂಕದ ಒಳಗಡೆ ಸೊ ನೀವು ಹೋಗಿ ಖಾಸಗಿ ವಿದ್ಯಾರ್ಥಿಗಳು ನೀವು ನೋಂದಣಿಯನ್ನು ಮಾಡ್ಕೋಬೋದಾಗಿರುತ್ತೆ. ಓಕೆನಾ. ಸೊ ಶಾಲೆಗಳಲ್ಲಿ ಹೋಗಿನೇ ನೋಂದಣಿಯನ್ನು ಸಹ ನೀವು ಮಾಡ್ಬೋದಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ನಾವು ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಆ್ಯಂಡ್ ಅಫಿಷಿಯಲ್ ನೋಟಿಫಿಕೇಷನ್ ಸಹ ಟೆಲಿಗ್ರಾಮಲ್ಲಿ ಹಾಕಲಾಗಿದೆ. ಓಕೆನಾ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಕ್ಲಿಕ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಸಹ ನೀವು ತಿಳ್ಕೊಬೋದಾಗಿರುತ್ತೆ. ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.